ಅಲಗಿವಾಡ ಶಾಲೆಯಲ್ಲಿ ರಾಷ್ಟ್ರೀಯ ಜಂತುಹುಳು ನಿವಾರಣಾ ಕಾರ್ಯಕ್ರಮ. ಶಿರಹಟ್ಟಿ ತಾಲೂಕಿನ ಅಲಗಿವಾಡ ಶಾಲೆಯಲ್ಲಿ ರಾಷ್ಟ್ರೀಯ ಆರೋಗ್ಯ ಬಾಲ ಸ್ವಾಸ್ಥ್ಯ 17 ಸುತ್ತಿನ ರಾಷ್ಟ್ರೀಯ ಜಂತುಹುಳು ನಿವಾರಣಾ ದಿನವನ್ನು ಆಚರಿಸಲಾಗಿದೆ. ಇದರ ಮುಖ್ಯ ಉದ್ದೇಶ ಮಕ್ಕಳು ಜಂತುಹುಳುವಿನಿಂದ ವಿಮುಕ್ತಿ ಹೊಂದಿ ಆರೋಗ್ಯವಂತರಾಗಿ ಇರುವಂತದ್ದಾಗಿದೆ. ಮಾತ್ರೆಯನ್ನ 1 ರಿಂದ 19 ವರ್ಷದ ಮಕ್ಕಳಿಗೆ 9/12/2024 ರಂದು ನೀಡಲಾಗುತ್ತಿದ್ದು, ಅಂದು ಗೈರಾಗಿರುವ ಮಕ್ಕಳಿಗೆ 16/12/2024 ರಂದು ನೀಡಲು ಆರೋಗ್ಯ ಇಲಾಖೆ ಸೂಚನೆ ಕೊಟ್ಟಿದೆ. ಜಂತುಹುಳು ಬಾಧೆಯಿಂದ ಮಕ್ಕಳಲ್ಲಿ ರಕ್ತಹೀನತೆ, ಏಕಾಗ್ರತೆ ಕೊರತೆ, ಬೆಳವಣಿಗೆ ಕುಂಠಿತಗೊಳ್ತಾ ಇದ್ದು, ಮಾತ್ರೆ ನೀಡೋದ್ರ ಮುಖೇನ ಇದೆಲ್ಲವನ್ನ ತಡೆಗಟ್ಟಬಹುದಾಗಿದೆ. ಮಾತ್ರೆಯನ್ನ ಮಕ್ಕಳಿಗೆ ಮಧ್ಯಾಹ್ನ ಊಟವಾದ ಅರ್ಧ ಗಂಟೆ ನಂತರ ಈ ಮಾತ್ರೆ ಕೊಡಬೇಕು ಹಾಗೂ ಅನಾರೋಗ್ಯ ಮಕ್ಕಳಿಗೆ ಮಾತ್ರೆ ಕೊಡುವಂತಿಲ್ಲ. ಮಕ್ಕಳ ಆರೋಗ್ಯ ದೃಷ್ಟಿಯಿಂದ ಎಲ್ಲಾ ಮಕ್ಕಳು ಮಾತ್ರೆ ಸೇವಿಸಬೇಕು ಅಂತ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಆದ ಸಂಜಯ್ ಕುಮಾರ್ ಹಾಗೂ ಪ್ರಧಾನ ಗುರುಗಳು ಆದ ಹಾಲೇಶ್ ಎಸ್ ಜಕ್ಕಲಿ, ಶಿಕ್ಷಕರು ಆದ ನಿಮೇಶ್ ಯರಗುಪ್ಪಿ ಮಕ್ಕಳಿಗೆ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಹೆಬ್ಬಾಳ ಸಿಆರ್ಪಿ ತಿರುಕಪ್ಪ ಪೂಜಾರ್, ಪ್ರಧಾನ ಗುರುಗಳು ಆದ ಹಾಲೇಶ್ ಎಸ್ ಜಕ್ಕಲಿ, ಶಿಕ್ಷಕರು ಆದ ನಿಮೇಶ್ ಯರಗುಪ್ಪಿ, ಹೆಬ್ಬಾಳ ಸಮುದಾಯ ಆರೋಗ್ಯ ಕೇಂದ್ರದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಈಗ ನಾವು ಇವತ್ತ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಏನ್ ಮಾಡ್ತಾ ಇದೀವಿ, ನಾವು ಜಂತುಹುಳು ನಿವಾರಣಾ ದಿನ ಅಂತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಹಾಗಾದ್ರೆ ಈ ಒಂದು ಜಂತುಹುಳ ನಿವಾರಣೆ ದಿನವನ್ನ ನಾವು ಸರ್ಕಾರ ಏನ್ ಮಾಡಿದ್ವಿ, 9ನೇ ತಾರೀಕಿಗೆ ಈ ಒಂದು ಮಾತ್ರೆಯನ್ನು ಕೊಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಇವತ್ತಿನ ದಿವಸ ಅವರು ಅಧಿಕಾರಿಗಳು ಬಂದಿದ್ದಾರೆ. ನೆಕ್ಸ್ಟ್ ಇನ್ನೊಂದು ಏನೈತಿ ಅಂತಂದ್ರ, ಯಾರು ಇವತ್ತು ಬಂದಿಲ್ಲ, ಇವತ್ತು ಆ ಗುಳಿಗೆಯನ್ನ ತೆಗೆದುಕೊಳ್ಳಕ್ಕೆ ಯಾರಿಗೆ ಆಗ್ತಿಲ್ಲ ಅಂತವರಿಗೆ 16ನೇ ತಾರೀಕಿಗೆ ಅವ್ರಿಗೂ ಕೂಡ ಈ ಒಂದು ಮಾತ್ರೆಯನ್ನ ಕೊಡಬೇಕು ಅಂತಕ್ಕಂಥದ್ದು ಕೂಡ ಸರ್ಕಾರದ ಒಂದು ಉದ್ದೇಶ. ಹಂಗಾರೆ ಇದು ಎಂತ ಮಕ್ಕಳಿಗೆ ಈ ಒಂದು ಮಾತ್ರೆಯನ್ನು ಕೊಡಬೇಕು ಅಂತ ಹೇಳಿದ್ರ, 1 ರಿಂದ 19 ವರ್ಷದ ಒಳಗಿನ ಮಕ್ಕಳಿಗೆ ಈ ಮಾತ್ರೆಯನ್ನ ಕೊಡಬೇಕು ಅಂತ. ಈಗಾಗಲೇ ಸರ್ ಬಹಳಷ್ಟು ಸುಂದರವಾಗಿ ಮಾತಾಡಿದ್ದಾರೆ. ಈ ಒಂದು ಏನಾಗ್ಬೇಕು, ಸಾಕ್ಬೇಕು, ಅಪೌಷ್ಟಿಕತೆ ನಿವಾರಣೆ ಆಗ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು, ಸ್ವಚ್ಛತೆಯನ್ನ ಕಾಪಾಡ್ಕೋಬೇಕು. ಅಂದ್ರ ನಮ್ಮಲ್ಲಿ ಏನಾಗ್ತದ, ಸ್ವಚ್ಛತೆ ಉಂಟಾದ್ರೆ ಆರೋಗ್ಯ ಇರ್ತದ. ಇಲ್ಲ ಅಂದ್ರೆ ಸ್ವಚ್ಛ ಇಲ್ಲ ಅಂದ್ರೆ, ಕೈ ತೊಳ್ಕೊಂಡು ಊಟ ಮಾಡಿಲ್ಲ ಅಂದ್ರ, ನಾವು ಏನೇ ಕೆಲಸ ಮಾಡಿರ್ತೀವಿ, ಆಟ ಆಡಿ ಬಂದಿರ್ತೀವಿ, ಹಂಗೆ ನಾವು ಊಟ ಮಾಡಿದ್ವಿ ಅಂದ್ರ, ಸರ್ ಹೇಳಿದ್ರಿ ನಿಮ್ಗೆ ಕೈಯಲ್ಲಿರ್ತಕ್ಕಂಥ ಉಗುರಲ್ಲಿರ್ತಕ್ಕಂಥ ಹೊಲಸು ಹೊಟ್ಟೆಯಲ್ಲಿ ಹೋದ್ರ ಏನಾಗುತ್ತ, ಹುಳಗಳಾಗ್ತವ. ಆ ಹುಳದಿಂದ ಏನಾಗ್ತದ, ಅದು ಪರಾವಲಂಬಿ ಅಂತ ಮೊದಲೇ ಹೇಳಿದೆ. ಪರ ಅವಲಂಬಿ ಅಂದ್ರೆ ಬೇರೆಯವರನ್ನ ಅವಲಂಬಿಸಿ ಅದೇನಾಗ್ತದ, ಬದುಕ್ತದ. ಅದು ನಮ್ಮಲ್ಲಿರ್ತಕ್ಕಂಥ ಏನನ್ನ ರಕ್ತವನ್ನ ಏನ್ ಮಾಡ್ತದ, ತಿಂತದ. ನಮ್ಮಲ್ಲಿರ್ತಕ್ಕಂಥದನ್ನ ಅದು ಏನ್ ಮಾಡ್ತದ, ಮೇಯ್ತದ. ಅವಾಗ ನಮ್ಮಲ್ಲಿ ಏನಾಗ್ತದ, ರಕ್ತಹೀನತೆ ಉಂಟಾಗ್ತದ ಅಂತ ಹೇಳಿದ್ರು. ಹಾಗೆ ಆಗಬಾರ್ದಂದ್ರೆ ನಾವೇನ್ ಮಾಡ್ಬೇಕು, ಸ್ವಚ್ಛತೆಯಿಂದ ಇರಬೇಕು. ಜೊತೆಗೆ ಆರೋಗ್ಯ ಇಲಾಖೆ ಹೇಳ್ತಕ್ಕಂತ ಮಾರ್ಗದರ್ಶನದಲ್ಲಿ 6 ತಿಂಗಳಿಗೊಮ್ಮೆ ಕೊಡ್ತಕ್ಕಂತ ಏನು ಅಲ್ಬೆಂಜೋಲ್ ಮಾತ್ರೆ ಏನಾಯ್ತಲ್ಲ, ಅದನ್ನ ಯಾರು ಬಿಸಾಡದೇನೆ ಅದನ್ನ, ಇದರೆಲ್ಲ ನಾನಾ ರೀತಿಯಾದ ಸಮಸ್ಯೆಗಳಿದಾವ. ಹಂಗಾಗಿ ಏನ್ ಮಾಡ್ತೀವಿ, ನಾವು ಎಲ್ಲಾ ಶಾಲೆಗಳಿಗೆ ಹೋಗಿ ಚಿಕ್ಕ ಮಕ್ಕಳಿಂದ ದೊಡ್ಡ ಮಕ್ಕಳು ಎಲ್ಲರಿಗೂ ಕೂಡ ಏನ್ ಮಾಡ್ತೀವಿ, ಅಲ್ಬೆಂಡಜೋಲ್ ಮಾತ್ರೆಗಳನ್ನು ಕೊಡ್ತೀವಿ. ಅಲ್ಬೆಂಡಜೋಲ್ ಅನ್ನೋ ಒಂದು ಗುಳಿಗೆ ಹೆಂಗಿರ್ತದ ಗೊತ್ತು, ನೀವು ಅಂಗಡಿಯಾಗ ಚಾಕ್ಲೇಟ್ ತಿಂತಿರಲ್ಲ, ಸೇಮ್ ಸ್ವೀಟ್ ಇರ್ತೈತಿ. ತಿಂದು ನೀರ್ ಕುಡಿಬೇಕಂತ ಏನಿಲ್ಲ, ನೀವು ಚೀಪ್ಬಹುದು, ಕಟ ತಿಂದು ಹಂಗ ತಿನ್ಬಹುದು, ಏನು ಸಮಸ್ಯೆ ಇಲ್ಲ ಅದರಿಂದ. ನಾವು ಎಲ್ಲದನ್ನ ತಿನ್ಕೊಂತ ಬಂದೀವಿ. ಆ ಗುಳಿಗೆನ ಏನ್ ಮಾಡ್ತೀವಿ ಅಂದ್ರೆ ಪ್ರತಿ 6 ತಿಂಗಳಿಗೆ ಒಂದ್ಸರಿ ಕೊಡ್ತಾನೇ ಇರ್ತೀವಿ. ಏನ್ ಮಾಡ್ತೀವಿ, ಎಷ್ಟ್ ತಿಂಗಳಿಗೆ ಒಂದ್ಸರಿ, ರೈಟ್. ಹಂಗೆ ಹಿಂದೆ ನಿಮ್ಗೆ ಆಗಿ ಕೊಟ್ಟಿರ್ತೀವಿ, ಈಗ ಮತ್ತೆ ಕೊಡಾಕತ್ತೀವಿ. ಓಕೆನಾ? ಇವತ್ತಿನ ದಿವಸ ಏನಂತಂದ್ರೆ ನಿಮ್ಮ ಶಾಲೆಗೆ ಬಂದು ನಾವು ನಿಮ್ಗೋಸ್ಕರ ಎಲ್ಲರಿಗೆ ಏನಂದ್ರೆ ಅಲ್ಬೆಂಡಜೋಲ್ ಮಾತ್ರೆಗಳನ್ನ ಕೊಡ್ತಿದೀವಿ. ಓಕೆನಾ? ಇವೆಲ್ಲಾ ಪ್ರೋಗ್ರಾಮ್ಗಳು ನಮ್ಮ ಪ್ರಧಾನಮಂತ್ರಿ ಅವರು ಮಾಡಿ ಇದನ್ನ ಮುಂದೆ ನಡೆಸ್ಕೊಂಡು ಬರ್ತಿದ್ದಾರೆ. ನಾವೆಲ್ಲ ಸರಿ ಅವ್ರಿಗೆ ಏನ್ ಹೇಳ್ಬೇಕು,